ನಮಸ್ಕಾರ. ಯೂಶಲಿ ಕೊಬ್ಬರೆಣ್ಣೆ ಕುಡಿಯುವಾಗ ನಮಗೆ ಕಷ್ಟ ಆಗುತ್ತೆ ಅಂತ ಅಂತಾರೆ. ಬಟ್ ಕೊಬ್ಬರೆಣ್ಣೆ ಅಂತ ಬಂದು ಅದು ಒಂದು ಗಾದೆ ಇದೆ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ. ಬಾಡಿಗೆ ಅಷ್ಟು ಬೆನಿಫಿಟ್ಸ್ ಮಾಡುತ್ತೆ ಅದು. ಬಟ್ ಮೇಡಮ್ ಅವ್ರು ಕುಡಿದಿಲ್ಲ, ಸೊ ಅದನ್ನೇ ಬೇಜಾರು. ಇಷ್ಟೆಲ್ಲ ಮಾಡ್ತಿದ್ದಾರೆ. ಮತ್ತೆ ಅವ್ರದ್ದು ಇನ್ನೊಂದು ಏನಂದ್ರೆ ಹಸಿವು ಜಾಸ್ತಿ ಆಗ್ತಾ ಇದೆ ಅಂತ. ಇವಾಗ ಹಸಿವು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಾವು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ತಿನ್ನೋದಕ್ಕಿಂತ ಮುಖ್ಯವಾಗಿ ಹೆಚ್ಚಾಗಿ ಹೆಸರು ಕಾಳುಗಳು, ಕಡಲೆ ಕಾಳುಗಳು, ಮೆಂತ್ಯ ಕಾಳು ಮೊಳಕೆ ಬರ್ಸ್ಕೊಂಡ್ಬಿಟ್ಟೆ ತಿನ್ಬೇಕು. ಜಾಸ್ತಿ ತಿನ್ನಿ, ಊಟಕ್ಕಿಂತ ಮುಂಚೆ ತಿನ್ನಿ, ಅವಾಗ ಪ್ರೋಟೀನ್ ಬಾಡಿಗೆ ಹೋಗುತ್ತೆ. ಆಮೇಲೆ ಮೂಲಂಗಿ, ಕ್ಯಾರೆಟ್, ಇಲ್ಲಾಂದ್ರೆ ಬೀಟ್ರೂಟ್ ಪೀಸು, ಇಲ್ಲಾಂತಂದ್ರೆ ಸೌತೆಕಾಯಿ, ಇಲ್ಲಾಂದ್ರೆ ಕೋಸಂಬರಿ, ಉದ್ದಿನ ಬೇಳೆ ಮಾಡ್ರಿ. ಇವನ್ನ ಊಟಕ್ಕಿಂತ ಮುಂಚೆ ಅತಿ ಹೆಚ್ಚಾಗಿ ಸೇರಿಸಿ ಒಂದು ತಟ್ಟೆ ಇದೆ ಅಂದ್ರೆ ಆ ತಟ್ಟೆನಲ್ಲಿ ಅರ್ಧ ಇದೇ ಇರಬೇಕು. ಅರ್ಧ ಫಸ್ಟ್ ಫೈಬರ್ ಮತ್ತೆ ಫ್ಯಾಟ್ ಹೋಗ್ಬೇಕು, ಆಮೇಲೆ ಪ್ರೋಟೀನ್ ಹೋಗ್ಬೇಕು, ಲಾಸ್ಟಿಗೆ ಅನ್ನ ಸಾಂಬಾರು ಊಟ ಮಾಡಿ. ಅವಾಗ ನಿಮಗೆ ಬಾಡಿ ಆಲ್ರೆಡಿ 50% ತುಂಬಿರುತ್ತೆ ಹೊಟ್ಟೆ, 50% ಅನ್ನ ತಿನ್ನಾಗುತ್ತೆ. ಅವಾಗ ಬೇಗ ಡೈಜೆಷನ್ ಆಗಲ್ಲ, ನಿಧಾನಕ್ಕೆ ಡೈಜೆಷನ್ ಆಗುತ್ತೆ. ಒಂದು 4-5 ಅವರ್ವರೆಗೂ ತಡ್ಕೋಬಹುದು. ಹೊಟ್ಟೆ ಹಸಿವು ಆಗ್ತಿದೆಯಲ್ಲ, ಇವಾಗ ಈ ತರ ನ್ಯಾಚುರಲ್ ಆಗಿರೋ ಫುಡ್ನ ಕೊಡಿ. ಬಾಯ್ಲ್ ಮಾಡಿ ತಿನ್ಬೇಕು, ಹಂಗೆ ಹಸಿ ಇಟ್ಟಿರ್ಬೇಕು. ಹೆಂಗಾರು ನೋಡಿ ಅಲ್ಲ ಹೆಗ್ಗಲ್ಲ ಅಲ್ಲ, ತರಕಾರಿ ಸದ್ಯಕ್ಕೆ ತರಕಾರಿ ಸಲಾಡ್ ಪ್ರತಿ ಸರಿ ಅದು ಸೌತೆಕಾಯಿ, ಮೂಲಂಗಿ ಕಟ್ ಮಾಡ್ಕೊಳ್ಳಿ, ಮೂಲಂಗಿ ಅವನ್ನ ನೀವು ಹಂಗೆ ತಿನ್ನಿ, ಅದನ್ನ ಹಂಗೆ ತಿನ್ನಿ. ಬೇರೆ ಪಲ್ಯಗಳು ಇರ್ತಾವ ಬೇಯಿಸ್ಕೊಂಡೆ ತಿನ್ನಿ, ಪ್ರಾಬ್ಲಮ್ ಇಲ್ಲ. ಅಡಿಗೆ ಮಾಡುವಾಗ ಕೊಬ್ಬರಿ ಎಣ್ಣೆ ಖಂಡಿತವಾಗ್ಲೂ ತಿನ್ನಿ. ಬಾಯ್ಲ್ ಏನ್ ಗೊತ್ತಾ, ಅವ್ರವ್ರ ಬಾಡಿ ಅವ್ರವ್ರ ಟೇಸ್ಟ್ ಪ್ರಕಾರ. ಕೆಲವರಿಗೆ ಸ್ಟೀಮ್ ಬಾಯ್ಲ್ ಮಾಡ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಪಲ್ಯ ತರುತ್ತೆ, ಚೆನ್ನಾಗಿ ತಿಂತೀವಿ ಅಂತ ಒಂದು. ಕೆಲವರಿಗೆ ಹಂಗೆ ತಿಂತಾರೆ, ನಾವೆಲ್ಲ ಹಂಗೆ ತಿಂತೀವಿ. ಹಂಗೆ ತಿನ್ಬೋದು ಅದನ್ನ. ಇವಾಗ ಮೆಂತ್ಯ ಕಾಳು ಫಸ್ಟ್ ಕಹಿ ಇರುತ್ತೆ, ಅದು ಹಂಗೆ ತಿಂದ್ರೆ ಮೊಳಕೆ ಬಂದ್ಮೇಲೆ ಸ್ವೀಟ್ ಆಗುತ್ತೆ. ಮಾಡಿ ಇದೇ ತರನೇ ಮಾಡಿ. ನಿಮ್ಗೆ ಆಕ್ಚುಲಿ ಪ್ರೋಗ್ರೆಸ್ ಆಗ್ತದೆ, ಹಸಿವು ಆಗ್ತದೆ ಅಂತ. ಇಟ್ ವೆರಿ ಗುಡ್. ಜಾಸ್ತಿ ಪ್ರೋಟೀನ್ಸ್ ಕೊಡಿ ಇವಾಗ ಬಾಡಿಗೆ. ಡಿಸ್ಕಾರ್ಡ್ ವಾಪಸ್ ಕೆಳಗಡೆ ಕುತ್ಕೊಂಡು ಕೇಳಿದ್ನಲ್ಲ, ಆ ಥರ ಕೆಳಗೆ ದಿನ ಬೆಳಗ್ಗೆ ಒಂದು 3 ನಿಮಿಷ, ಸಾಯಂಕಾಲ ಒಂದು 3 ನಿಮಿಷ ಕುತ್ಕೊಂತ ಹೋಗಿ. ದಿನ ಟೈಮ್ ಜಾಸ್ತಿ ಮಾಡ್ಕೊಂತ ಹೋಗಿ. ಡೋಂಟ್